ನಮಸ್ತೆ ಶ್ರೀದೇವಿ ಅಮ್ಮ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ನನ್ನ ಮನೆ ದೇವರಾದ ನಂಜುಂಡೇಶ್ವರನಿಗೆ ನಮಿಸುತ್ತಾ, ಎಲ್ಲ ಸಕಲ ಜೀವರಾಶಿಗಳಿಗೂ ನಮಿಸುತ್ತಾ, ನನಗೆ ಇವತ್ತು ಏನು ಅನ್ನಿಸ್ತು ಅದನ್ನು ನಾನು ಹೇಳೋದಕ್ಕೆ ಬಂದಿದ್ದೀನಿ ನಿಮ್ಮ ಮುಂದೆ. ಸೊ ನನಗೆ ಇವತ್ತಿನ ಮೆಡಿಟೇಷನ್ ತುಂಬಾ ಇಷ್ಟ ಆಯಿತು ನನಗೆ. ಯಾಕೆ ಅಂದರೆ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದು ಮೆಡಿಟೇಷನಲ್ಲಿ ಕೂತ್ಕೊಳ್ಳೋಷ್ಟೊದಕ್ಕೆ ನಾನು 40 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಬಂದೆ. ಬಂದ್ರೂ ಆಯಾ ಟೈಮ್ಗೆ ಕರೆಕ್ಟಾಗಿ ನಾನು ಇವಾಗ ಮೆಡಿಟೇಷನ್ ಟೈಮಲ್ಲಿ ಕರೆಕ್ಟಾಗಿ ನಾನು ಪಿಕಪ್ ಮಾಡಿದೆ. ಅದಕ್ಕೆ ನನಗೆ ಬ್ರಹ್ಮಾಂಡ ನನಗೆ ಸ್ಪಂದಿಸ್ತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇವತ್ತಿನ ದಿನಗಳಲ್ಲಿ ಟ್ರಾಫಿಕ್ ತುಂಬಾ ಜಾಸ್ತಿ ಇದೆ. ಸೊ ನಾನು ಬೆಂಗಳೂರು ಟು ನೆಲಮಂಗಲ ಓಡಾಡೋ ಅಂಥ ಟ್ರಾವೆಲ್ ಇದೆಯಲ್ಲ, ಭಯಂಕರ ಇವತ್ತು ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ನ ಮೀರಿ ನಾನು ಆಯಾ ಟೈಮ್ಗೆ ಕರೆಕ್ಟಾಗಿ ನಾನು ಬಂದು ನಾನು ಮನೆಗೆ ಸೇರಿ ನಿಮ್ಮ ಸಾನ್ನಿಧ್ಯವನ್ನು, ನಿಮ್ಮ ಧ್ಯಾನವನ್ನು ಕೇಳ್ತಾ ಇದ್ದೀನಲ್ಲ, ಅದು ನನಗೆ ತುಂಬಾ ಖುಷಿ ಕೊಡ್ತು. ನನಗೆ ಇವತ್ತಿನ ದಿನ ಅದು ಒಂದು ಚಾಲೆಂಜಾಗಿ ನಾನು ತೊಗೊಂಡಿದ್ದೆ. ಇವತ್ತಿನ ಟ್ರಾಫಿಕ್ ಯಾವ ಥರ ಇರುತ್ತೆ, ನಾನು ನಿಮ್ಮ ಧ್ಯಾನ ನಾನು ಕೇಳಲೇಬೇಕು. ಇವತ್ತು ಉಪವಾಸನೇ ಇದ್ದೀನಿ. ಬೆಳಗ್ಗೆ ನಾನು ಟಿಫನ್ ಮಾಡಿರೋದು, ಈ ಬೆಳಗ್ಗೆ 12 ಗಂಟೆಗೆ ಟಿಫನ್ ಮಾಡಿರೋದು. ಸೊ ನಾನು ಹಾಗೆ ವರ್ಕ್ ಮುಗಿಸ್ಕೊಂಡು ಇವಾಗ ತಾನೇ ಬಂದು ನಿಮ್ಮ ಧ್ಯಾನದಲ್ಲಿ ನಾನು ಭಾಗವಹಿಸಿದ್ದೆ. ಸೊ ತುಂಬ ಒಳ್ಳೆಯೇ ರಿಸಲ್ಟ್ ಸಿಕ್ತು ಅಮ್ಮ. ಇವಾಗ ನಾವು ಯಾಕೆ ಉಪವಾಸ ಅಂದರೆ ನಾವು ಊಟ ಮಾಡಬಾರ್ದು ಅಂದಿದ್ದು ಗೊತ್ತಾಯಿತು. ಎಲ್ಲಿ ನಮಗೆ ತಗೊಳ್ಳೋದಕ್ಕೆ ಬ್ರೀತಿಂಗ್ ಇರ್ಬೋದು, ಬ್ರೀತಿಂಗ್ ಆ್ಯಂಡ್ ಬ್ರೀತೌಟ್ ಇರ್ಬೋದು, ಹೃದಯದಿಂದ ತಗೊಳ್ಳೋ ಅಂಥ ಬ್ರೀತಿಂಗ್ ಆ್ಯಂಡ್ ಬ್ರೀತೌಟ್ ಇರ್ಬೋದು, ಎಲ್ಲನೂ ತುಂಬಾ ಒಂದು ಒಳ್ಳೆ ಕರಗತವಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಜೊತೆಗೆ ನನಗೆ ಒಂದು ಗೋಲ್ಡನ್ ಕಲರ್ ಬೆಳಕು ನಮ್ಮ ಮೇಲೆ ಹಾದು ಹೋಗುವಂತೆ ಭಾಸ ಆಯಿತು. ತುಂಬಾ ಚೆನ್ನಾಗಿ ಒಳ್ಳೆ ಖುಷಿ ಕೊಡೋಂಗಾಯಿತು ಅಮ್ಮ. ನನಗೆ ಒಂದು ಎನರ್ಜಿ ನನ್ನಲ್ಲಿ ಬಾಡಿನಲ್ಲಿ ಸೇರ್ಕೊತಾ ಇದೆ ಅನ್ನೋ ಫೀಲ್ ಆಯಿತು ಅಮ್ಮ. ನನಗೆ ಬಹಳ ಖುಷಿ ಆಯಿತು. ಅದೇ ರೀತಿ ಬೆಳಗ್ಗೆ ನೀವು ಮಾಡಿದಂತಹ ಕ್ಲಾಸ್ ನನಗೆ ತಾಟಕ ಇರ್ಬೋದು, ನನಗೆ ಬೆಳಗ್ಗೆ ಮಾಡ್ತಾ ಇದ್ದೆ, ಎಲ್ಲನೂ ಮಾಡಿದೆ. ಮಿರರ್ ಅಫರ್ಮೇಷನ್ ಮಾಡಿದ್ರೆ ನನ್ನ ಭಂಗಿನೂ ಸಹ ಚೇಂಜ್ ಆಗ್ತಾ ಬರ್ತಾಯಿತ್ತು. ಸೊ ಜೊತೆಗೆ ಭಯಂಕರವಾಗಿ ಭಂಗಿನೂ ಚೇಂಜ್ ಆಗುತ್ತೆ, ನಗು ಮುಖ ಬರುತ್ತೆ, ಎಲ್ಲ ರಸಗಳು ಅದರಲ್ಲಿ ನನಗೆ ಕಾಣಿಸ್ತಾ ಬರ್ತಾಯಿತ್ತು. ಸೊ ಸಾಕಾದಂಗೆ ಆಯಿತು. ಜೊತೆಗೆ ತಲೆನೂ ಸಹ ಗಿರಗಿರ ಅಂತು. ನಿಮ್ಮ ಕ್ಲಾಸ್ ಕೇಳಿದ ತಕ್ಷಣ ಮಾರ್ನಿಂಗ್ ನನಗೆ 3 ಅವರ್ಸ್ ನಿದ್ದೆ ಮಾಡಿದ್ದೀನಿ. ಯಾಕೆಂದರೆ ತಲೆ ಗಿರಗಿರ ಅಂತ ಇದೆ, ನನಗೆ ಎದ್ದೊಳಕ್ಕೆ ಆಗಲಿಲ್ಲ ಅಮ್ಮ. ತುಂಬಾ ಸುಸ್ತಾದಂಗೆ ಆಯಿತು, ತಲೆ ಗಿರಗಿರ ಅಂತಿತ್ತು, ಮಲಗಿಬಿಟ್ಟಿದೆ ಅಮ್ಮ. ಅದಾದಮೇಲೆ ನಾನು 1 ಗಂಟೆಗೆ ನನ್ನ ಡ್ಯೂಟಿಗೆ ನಾನು ಪಾಸಾದೆ. ಜೊತೆಗೆ ಇವಾಗ ಬಂದು ನಿಮ್ಮ ಧ್ಯಾನವನ್ನು ನಾನು ಕೇಳಿದೆ. ತುಂಬಾ ಖುಷಿ ಆಗ್ತಿದೆ ಅಮ್ಮ. ನಾನು ಯಾವ ಟೈಮಿಂಗ್ಸಲ್ಲಿ ನಾನು ನಿಮ್ಮನ್ನು ಧ್ಯಾನ ನೋಡಬೇಕು, ಕೇಳಬೇಕು ಅನ್ನೋ ಟೈಮ್ಗೆ ಪಿಕಪ್ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಸಾಧ್ಯ ನನ್ನ ಬ್ರಹ್ಮಾಂಡನೇ ಅಂತಲೇ ಹೇಳ್ಬೋದು. ನನ್ನ ಇಷ್ಟಾರ್ಥಗಳೆಲ್ಲನೂ ಸಹ ನಿಮ್ಮ ರೇಖಿಗೆ ನಾನು ಜನವರಿಯಿಂದ ಜಾಯ್ನ್ ಆಗಿದ್ದೀನಿ. ಇಂಥವರೆಗೂ ನನಗೆ ಒಳ್ಳೆ ಎನರ್ಜಿ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು. ಜೊತೆಗೆ ನನ್ನ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ, ನನ್ನ ಫ್ಯಾಕ್ಟ್ರಿ ಇರ್ಬೋದು, ನನ್ನ ಮನೆ ಇರ್ಬೋದು, ನನ್ನ ಮಕ್ಕಳಿರ್ಬೋದು, ಮತ್ತು ಅವರಿಗೆಲ್ಲನೂ ವ್ಯವಸ್ಥಿತವಾಗಿ ಚೇಂಜ್ ಆಗ್ತಿದ್ದಾರೆ. ಜೊತೆಗೆ ನನ್ನ ಫ್ಯಾಕ್ಟ್ರಿನಲ್ಲೂ ಸಹ ನನಗೆ ನಮ್ಮ ಯಜಮಾನರು ನಡೆಸುವಂಥ ಫ್ಯಾಕ್ಟ್ರಿನೂ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಜೊತೆಗೆ ನನ್ನ ಬಿಸ್ನೆಸ್ಸಲ್ಲೂ ನಾನು ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನೀವೇ ಅಂತಲೇ ಹೇಳ್ಬೋದು. ಈ ಬ್ರಹ್ಮಾಂಡನೇ ನನಗೆ ಕೊಟ್ಟಿರುವಂಥ ಗಿಫ್ಟ್ ನೀವೇ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಮಂಥ ಒಳ್ಳೆ ಗುರು ಸಿಕ್ಕಿರೋದು ನನಗೆ, ಒಳ್ಳೆ ಮಹಾಲಕ್ಷ್ಮಿ ಸಿಕ್ಕಿದ್ದೀರಮ್ಮ. ನಿಮ್ಮ ಜೊತೆ ನಾನು ಕೈ ಜೋಡಿಸಿ ನೀವೇನು ಹೇಳ್ಕೊಡ್ತೀರೋ ಅದಕ್ಕೆ ನಾವು ರೆಡಿ ಆಗ್ತಿದ್ದೀವಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಐ ಲವ್ ಯು ಅಮ್ಮ. ಗುಡ್ ನೈಟ್ ಅಮ್ಮ.